ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದಾಗಿ ಸ್ವಾಗತ ಮತ್ತು ಎಲ್ರಿಗೂ ಶುಭೋದಯ. ಈ ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂದರೆ, ಮೊದಲನೇದಾಗಿ ಎಲ್ರಿಗೂ 2026ನೇ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಇವಾಗಿನ ವ್ಲಾಗಲ್ಲಿ ಏನಪ್ಪ ಅಂದರೆ, ನಮ್ಮ ಆಫೀಸಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ಮಾಡ್ತಿದ್ದಾರೆ. ಅದಕ್ಕೆ ಎಲ್ಲರೂ ಎತ್ನಿಕ್ ವೇರಲ್ಲಿ ಬನ್ನಿ ಅಂತ ಹೇಳಿದ್ರು. ನಾನು ನೋಡಿದ್ರೆ ಇವಾಗ ಹಿಂಗೆ ಹೋಗಿದ್ದೀನಿ ಈ ಔಟ್ಫಿಟ್ಟಲ್ಲಿ. ಅಲ್ಲಿ ಹೋಗ್ಬಿಟ್ಟು ನೋಡೋಣ, ಎತ್ನಿಕ್ ವೇರ್ ಎತ್ಕೊಂಡಿದ್ದೀನಿ, ಪಂಚೆ ಶರ್ಟು. ನಾನು ಹೋಗಿ ಚೇಂಜ್ ಮಾಡೋದ ಏನು ಎತ್ತ ಅಂತ. ಆಮೇಲೆ ನಾನು ಯಾವ ಆಫೀಸ್ಗೆ ಹೋಗ್ತಾಯಿದ್ದೀನಿ, ಏನು ಎತ್ತ ಎಲ್ಲ ತೋರಿಸ್ತೀನಿ. ಮತ್ತು ಎಷ್ಟು ಜನ ಇದ್ದಾರೆ ನನ್ನ ಕೊಲೀಗ್ಸು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮತ್ತು ಎಲ್ಲರೂ ನಾಷ್ಟ ತಿಂದಿದ್ದೀರ ಅಂದ್ಕೊಂಡಿದ್ದೀನಿ. ತಿಂದಿದ್ರೆ ಒಳ್ಳೆಯದು, ತಿಂದಿಲ್ಲ ಅಂದರೆ ಹೋಗಿ ತಿನ್ನಿ. ಮತ್ತು ಮುಂದೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗ್ತಾ. ಅಂತ ನೋಡಿ ಆಫೀಸ್ ಬಂದೆ. ಆಫೀಸಲ್ಲೆಲ್ಲ ಗುಡಿಸ್ಲು ಎಲ್ಲ ಕಟ್ಟಿ ರೆಡಿ ಮಾಡಿದ್ದಾರೆ. ಕಬ್ಬು, ಮಾವಿನ ಸೊಪ್ಪು ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಇವಾಗ. ಇಲ್ಲ ನೋಡಿ, ಲೇಡೀಸ್ ಎಲ್ಲ ಹೂವು ಡೆಕೋರೇಷನ್ ಮಾಡ್ತಾವ್ರೆ. ಅಲ್ಲಿ ಮಡಿಕೆ ಮತ್ತು ಇದು ಇಟ್ಟು ಫುಲ್ ಆದಮೇಲೆ ಆಮೇಲೆ ಬೆಣ್ಣೆ ಹಾಲುಕ್ಕಿ ಬರುತ್ತಲ್ಲ, ಸುಮ್ಮನೆ ಜಸ್ಟ್ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಆ ಥರ ಮಾಡ್ತಾರದು. ಇವರು ಬೇರೆ ಹಾಯ್ ಮಾಡ್ತಾವ್ರೆ. ಹೆಂಗಿದೆ ಕಮೆಂಟ್ ಮಾಡಿ ಎಲ್ಲ. ಹಾಂ, ಇದು ಮೇಲ್ಗಡೆ ಆಫೀಸ್ ಹತ್ರ. ಇಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ದೀವಿ. ಇದು ಸಿಂಪಲ್ಲಾಗಿ ಮಾಡಿದ್ದೀವಿ. ಇದು ಕೆಳಗಡೆನ ಜೋರಾಗಿದೆ, ಅವಾಗ ನೋಡಿದ್ರಲ್ಲ ಆ ಥರ. ಫ್ರೆಂಡ್ಸ್ ನೋಡಿ, ಇಲ್ಲಿ ಬಿಗ್ ಬಾಸಲ್ಲಿ ಯಾರು ಬೇಕು ಗೆಲ್ಲಬೇಕು ಅಂತ ಕಿತ್ತಾಡ್ತಾವ್ರು ಇಲ್ಲಿಬ್ರು. ಜೊತೆಗೆ ಇವ್ರು ಬೇರೆ, ಇವ್ರು ನನ್ನ ಮೇಲೆ ಬಂದವ್ರು ಕಿತ್ತಾಡ್ಕೊಂಡು. ಇವರು ಶಿವಬ್ರು ಅಂತ ಕಂಟೆಂಟ್ ರೈಟರು. ಇವರು ಚಂದ್ರಿಕಾ ಅಂತ ಆ್ಯಂಕರು. ಇವರು ಬಸವರಾಜ್ ಬ್ರೋ ಅಂತ ಕ್ಯಾಮ್ರಾಮ್ಯಾನು, ಗೊತ್ತಾಗ್ತಿದೆ. ಇವ್ರು ಹೇಮಾ ಅಂತ ಕಂಟೆಂಟ್ ರೈಟರು. ಬಿಗ್ ಬಾಸ್ ಅಲ್ಲಿ ನನ್ನ ಪ್ರಕಾರ ಗಿಲ್ಲಿ ಗೆಲ್ಬೇಕು. ಆದ್ರೆ ನನ್ಗೆ ಗೊತ್ತು ಗಿಲ್ಲಿ ಕಪ್ ಕೊಡಲ್ಲ, ಅಲ್ಲಿರೋ ಆಗೋ ಪಾಲಿಟಿಕ್ಸ್ ಬೇರೆ. ಬಟ್ ರಿಯಾಲಿಟಿಲಿ ಗಿಲ್ಲಿ ಗೆದ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ಗೆ ಬಿಗ್ ಬಾಸ್ ಅಂದ್ರೆ ಜನ ನೋಡೋದು ಟಾಸ್ಕು ಇನ್ನೊಂದು ಮತ್ತೊಂದು ಅಂತಲ್ಲ, ಎಂಟರ್ಟೈನ್ಮೆಂಟ್ ಅಂತ. ಆ ಎಂಟರ್ಟೈನ್ಮೆಂಟ್ಗೆ ಇನ್ನೊಂದು ಹೆಸರು ಗಿಲ್ಲಿ ಅಂತ ಹೇಳ್ಬೋದು ಸೀಸನ್ 12 ಅಲ್ಲಿ. ಸೊ ಹಾಗಾಗಿ ಗಿಲ್ಲಿ ಗೆಲ್ಬೇಕು. ಇಲ್ಲಿ ಹಂಗೆ ಹೇಳಿ ಜೈ. ಇವರು ಮೇಡಮ್, ಇವ್ರ ಹೆಸರು ಶಮಿ ಶೆಟ್ಟಿ ಅಂತ. ಇವರು ಆ್ಯಂಕರು. ಅವ್ರದ್ದೊಂದು ಇಂಟರ್ವ್ಯೂ ಇದೆ ವರ್ತೂರು ಸಂತೋಷದ್ದು, ನೋಡ್ತಾ ಇದ್ದಾರೆ. ಇದು ನಮ್ಮ ಗ್ರೀನ್ ಸ್ಟುಡಿಯೋ. ಇದು ಸಂಕ್ರಾಂತಿ ಪ್ರಿಪ್ರೇಷನ್ ನೋಡಿ. ಎಲ್ಲೆಲ್ಲೂ ನಾನು ಇನ್ಶಿಯಲ್ ಇದೆ ವಿ 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 ಅಂತ. ಅದು ಲೈವ್. ಅದು ಇವರು ನಮ್ಮ ಶ್ಯಾಮ್ ಸರ್ ಅಂತ ಡಿಜಿಟಲ್ ಎಡ್, ನಂದು ಲಾಗ್. ಇವ್ರು ಶ್ಯಾಮ್ ಸರ್ ಅಂತ ಡಿಜಿಟಲ್ ಎಡ್. ಇವರು ಏನು ಮಾಡ್ತಾ ಇದ್ದೀರಾ ಸರ್ ನೀವು? ನನ್ನ ಕ್ವಶನ್ ಇಲ್ಲ, ಇಂಟ್ರೊಡ್ಯೂಸ್ ಮಾಡೋದು ನಂದು ಅಷ್ಟೇ. ನೋಡಿ ರೀಲ್ಸ್ನ ಎಡಿಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಇವ್ರು ಗಿಲ್ಲಿಂಗ್ ಕೆಲಸವ್ರಿಗೂ ಬಿಡಲ್ಲ. ಇವರು ಸುಮಿತ್ರಾ ಅಂತ ಕಂಟೆಂಟ್ ರೈಟರ್. ಇವರು ನಮ್ಮ ಬಾಬು ಸರ್. ಇವರು ಕಂಟೆಂಟ್ ರೈಟರು ಮತ್ತು ಹೆಡ್ಡು. ಇದು ಲೈವ್ ಹೋಗ್ತಿರೋದು. ಅದು ನಂದು ನಾಳೆ ಅಲ್ಲ ಅವರ ಪೂಜೆ ಆದಾಗ ವಿಡಿಯೋ ಮಾಡ್ತೀನಿ ನೋಡಿ. ಇದೆ ನಮ್ಮ ಆಫೀಸ್. ಇದು ನನ್ನ ಡೆಸ್ಕ್. ಇದು ಮ್ಯಾಕೆಲ್ಲ ಎಡಿಟ್ ಮಾಡೋದು. ಫ್ರೆಂಡ್ಸ್, ಇದು ಒಂದು ಎಡಿಟಿಂಗ್ ಸಿಸ್ಟಮು. ಫ್ರೆಂಡ್ಸ್ ನೋಡಿ, ಇವಾಗ ನಮ್ಮ ಬಸವರಾಜರು ಕ್ಯಾಮ್ರಾಮನ್ ಮಾತಾಡ್ತಾರೆ. ಏನೇನಂದು ಏನು ಮಾತಾಡ್ಬಿಟ್ರು? ಮಾತಾಡಿದ್ರು ಏನಾದರೂ. ಇನ್ನು ಹೊರಗಡೆ ಮಾತಾಡಬಾರ್ದು ಇಂದ ಮಾತಾಡಬೇಡ, ಮಾತಾಡೋದ ಮಾತಾಡು ಅಷ್ಟೇ. ಮಾತಾಡಿದ್ರೆ ಮಾತಾಡ್ದಂಗೆ ಇರುತ್ತೆ.
ಮಾತಾಡ್ದಂಗಿದ್ರು ಮಾತಾಡ್ದಂಗಿರ್ಬೇಕು, ಹಾಂ ಮಾತಾಡದಿದ್ರು ಮಾತಾಡ್ದಂಗಿರ್ಬೇಕು, ಮಾತಾಡಿದ್ರು ಅರ್ಥ ಆಗಬೇಕು. ಮಾತಾಗಿರ್ಬೇಕು. ಜೈ ಬಾಲಯ್ಯಂದ ಡೈಲಾಗ್ ಹೇಳಲ್ಲ. ಯಾವುದು ಬ್ರೋ? ಮಾತು 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 ಅದೇ ಮಾತು 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 ಏ ಅದು ಮಾತಲ್ಲ, ಅದು ಟ್ರಬಲ್ ಯು ಟ್ರಬಲ್ ಟ್ರಬಲ್ಸ್ ಅದೇನೊಂದು ಮಾತಾಗಿ ಮಾತಾಗಿ ಇರಬೇಕು. ತೊಂದರೆ ಕೊಟ್ರೆ ತೊಂದರೆ ಆಗಿಬಿಟ್ಟು ತೊಂದರೆಗೆಲ್ಲ ತೊಂದರೆ ಮಾಡಿರ್ತೀನಿ ಅಂತ. ಎಲ್ಲ ಬಾಲ ಇನ್ಫ್ಲೂಯೆನ್ಸ್ಗಳು ಬ್ರೋ. ಬಾಲೇನ್ ಪಂಚಲಪ್ಪ ನಾವು. ಮತ್ತೆ ತೊಂದರೆ ಕೊಡಬೇಡಿ, ತೊಂದರೆ ಕೊಟ್ಟರೆ ಅಷ್ಟೇ ತೊಂದರೆಗೆ ಒಳಗಾಗ್ತೀರಾ ಅಂತ ಹೇಳ್ತಾರೆ ಡೈಲಾಗ್. ಮತ್ತೆ ಅಷ್ಟೋ ತನಕ ತೋರಿಸಿದ್ನಲ್ಲ ಗಿಲ್ಲಿ ಗೋಟ್ ಹಾಕಿ ಅಂತ. ನೀವು ಯಾರು ಗೋಟ್ ಹಾಕ್ತೀರಾ ಗೆಲ್ಲಿಸ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನು ಪೂಜೆ ಆಗ್ಬೇಕಾರೆಲ್ಲ ವಿಡಿಯೋ ಮಾಡ್ತೀನಿ. ಬಾಯ್. ನೋಡಿ ಇಲ್ಲೇ ನಾನು ಎಡಿಟಿಂಗ್ದು ಜಾಗ ನಮ್ಮದು. ಇಲ್ಲಿ ಪ್ರೋಮೋ ಎಡಿಟಿಂಗ್ ಮಾಡೋದು. ಮಧ್ಯಾಹ್ನ ಆಫೀಸಿಂದ ಊಟ ತರಿಸಿದ್ರು. ಹಬ್ಬದ ಊಟ ಅಲ್ಲ, ಹಬ್ಬದ ಊಟ ಸಂಜೆ ಬರುತ್ತೆ. ಇವಾಗ ತರಿಸಿದ್ದು ಚಪಾತಿ, ಅನ್ನ, ರಸಮ್ಮು, ಮಶ್ರೂಮ್ ಗ್ರೇವಿ, ವಡೆ ಅದೆಲ್ಲ ತಿಂತಾಯಿದ್ದೀವಿ ಫ್ರೆಂಡ್ಸ್. ಊಟ ಮಾಡಿಕೊಂಡು ಎಲ್ಲ ಮೇಲೆ ಹೋಗ್ತಾ ಇದ್ದೀವಿ ನಮ್ಮ ಆಫೀಸ್ಗೆ. ಕೆಲಸ ಶುರು ಮಾಡ್ಬೇಕು ಇವಾಗ. ಹೆಂಗಿತ್ತು ಬ್ರೋ ಊಟ? ಚೆನ್ನಾಗಿತ್ತು. ಹಾಂ, ಸುಸ್ತಾಗ್ತೀನಿ. ಏನು ಜಾಸ್ತಿ ತಿನ್ಬಿಟ್ಟಾ? ಚಪಾತಿ ಸುಸ್ತಾಗುತ್ತೆ. ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ. ಕೆಲಸ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ ಎಲ್ಲ ಪಂಚೆ ಉಟ್ಕೊಂಡು ರೆಡಿ ಆಗವ್ರೆ. ಇವರು ಲೇಡೀಸ್ಗಳು ಆಗಲೇ ಬಂದು ಕುತ್ಕೊಂಡ್ಬಿಟ್ಟವ್ರೆ. ನಾನು ಪಂಚೆ ತೋರಿಸಂಗಿಲ್ಲ. ಇರು ಬ್ರೋ ತೋರಿಸ್ತೀನಿ. ನೋಡಿ ಪಂಚೆ ತೋರಿಸಿದ್ಯಾ? ಇವ್ರು ಹುಡ್ಸೋಕೆ ಅರ್ಧ ಗಂಟೆ ಅರಸಾಸ ಪಟ್ಟಿರೋದು. ನಾನು ತೋರಿಸ್ಕೊಂಡು ಸೊಂಟನೇ ಇರಲ್ಲ ಅದಕ್ಕೆ. ಪಂಚನ ಅದು ಓಕೆ ಚೆನ್ನಾಗಿದೆ. ಇದೆಯಾ ನಿಮ್ದ್ರಲ್ಲಿ ನ್ಯೂ ಔಟ್ಫಿಟ್ ಇವಾಗಿನ ಮುಂದಿದ್ದು. ಎತ್ತಿ ಬೇರೆ ಹಾಕ್ಕೊಂಡು ಒಂದು 3 ವರ್ಷ ಆಗಿತ್ತು. ಇವಾಗ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಶ್ರೀನಿವಾಸ್ ಸರ್ ಹಾಯ್ ಮಾಡಿ ಸರ್. ಮುಂದೆ ಫುಲ್ ಸೆಂಟೆನ್ಸ್ ಹೇಳ್ತೀರಾ ಇಲ್ಲಾಂದ್ರೆ ಏನದು ಇನ್ನು ಜೋರಾಗೆ ನೋಡಿ. ನಾವು ಇವಾಗ ಬಾ ಬ್ರೋ, ಶಿವ ಬ್ರೋ, ಬಾ ಬ್ರೋ ನೀನು. ಸರ್ ಹಿಂಗೆ ಒಬ್ಬರು ತೋರಣ ಕಟ್ಟೋದು ಏನಾದ್ರು ಹಾಕಿ. ಹಾಂ ಮಾಡ್ತೀನಿ ಬ್ರೋ. ಇಲ್ಲ ಇಲ್ಲ ಅದರಲ್ಲಿದೆ ಮಾಡಿ ಸರ್. ನೀವು ಮಾಡಿ ತಿನ್ಸು ಆಯ್ತಾ ಸರ್. ಹಾಲು ಇರ್ತೀರಾ? ನೀನೇನು ಮಾಡಿ ಫ್ರೆಂಡ್ಸ್ ಪೂಜೆ ಮುಗೀತು. ಎಲ್ಲರೂ ಇವಾಗ ಲಾಗು ಬ್ರೋ. ಹೆಂಗಸ್ತು ಮೇಡಮ್ ಪೂಜೆ? ಚೆನ್ನಾಗಿತ್ತಾ? ಹೆಂಗಿತ್ತು ಬ್ರೋ ಸರ್? ಹೆಂಗಿತ್ತು? ಚೆನ್ನಾಗಿತ್ತಾ? ಹೇಳಿ ಮೇಡಮ್. ಹೇಳಿ ಹೇಳಿ ಇರಲಿ.
ಮೇಡಮ್ ನಿಮ್ಗೆ ಅನಿಸ್ತು ಚೆನ್ನಾಗಿತ್ತಾ ಬ್ರೋ ಹೆಂಗಸ್ತು ಪೂಜೆ ಚೆನ್ನಾಗಿತ್ತು ಬ್ರೋ. ಚೆನ್ನಾಗಿತ್ತಾ ಪಂಚೆ ಉಟ್ಕೊಂಡಿದ್ದು ಹೆಂಗಿತ್ತು ಕ್ಯಾಮ್ರಾಗೆ ಪೋಸ್ ಕೊಡಲ್ಲ ಅಣ್ಣ. ಅವ್ರು ಹಂಗೆ ಅವರು ಡಿಫ್ರೆಂಟ್ ಅಲ್ಲ ಅವರು ಡಿಫ್ರೆಂಟ್ ಆಗಿರ್ತೀವಿ ಅವ್ರಿಗೆ ವಿಕ್ಟೋರಿಯಾ ಏನ ಹಾಸ್ಪಿಟ್ಲ್ ಬ್ರೋ ಅದು ವಿಕ್ಟೋರಿಯಾ ಹೇಗನ್ಸ್ತಿದೆ ನಿಮಗೆ ಪೂಜೆ ಎಲ್ಲ ಸೂಪರ್ ಆಗಿತ್ತು ಚೆನ್ನಾಗಿತ್ತಾ ಪಂಚೆ ಉಟ್ಕೊಂಡಿದ್ದು ಪಂಚೆ ಇದು ಈ ಪಂಚೆ ಶರ್ಟ್ ಉಟ್ಕೊಂಡು 3 ವರ್ಷ ಆಗಿತ್ತು ಇವಾಗ ಉಟ್ಕೊಂಡಿದ್ದೀನಿ ನಮ್ಮ ಅಣ್ಣನ ಮದುವೆ ಉಟ್ಕೊಂಡಿದ್ದೀನಿ ಇದನ್ನ ಶಿವಣ್ಣ ರೆಡಿ ಆಗ್ತವ್ರೆ ಅಣ್ಣ ನಮ್ಮ ಅಣ್ಣನ ಮದುವೆ ಹೇಗನ್ಸ್ತು ನಾನೇನು ಕೇಳಲಿಲ್ಲ ಚೆನ್ನಾಗಿತ್ತು ಅಂದ್ಬಿಟ್ರ ಒಂದ್ಸರಿ ಕೇಳಿದ್ರೆ ಏನೋ ಇನ್ನೊಂದ್ಸಲ ಕಮೆಂಟಲ್ಲಿ ಹಾಕ್ತಾರೆ ಹೆಸರು ಲೈಕ್ ಮಾಡ್ತೀರಾ ಅಂತ ಇದಕ್ಕೆ ಮತ್ತೆ ಮುಂದಿನ ವರ್ಷಕ್ಕೆ ಆಗಬೇಕು. ಕರೆಕ್ಟಾಗಿ ಹೇಳ್ಬಿಡಿ ಇವಾಗ ಕೇಳ್ತೀನಿ ಫಸ್ಟಿಂದ ಹೇಗಿತ್ತು ಪೂಜೆ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತಾ ಬನ್ನಿ ಬನ್ನಿ ಹೊಸ ಆಫೀಸು ಹೊಸ ಪೂಜೆ ವರ್ಷದ ಮೊದಲನೇ ಹಬ್ಬ ಹಬ್ಬ ಪೀಪಲ್ಸ್ ಆಕ್ಚುಲಿ ಈ ವರ್ಷದಲ್ಲಿ ನಮಗೆ ಪರಿಚಯ ಆಗಿದೆ ತುಂಬಾ ಚೆನ್ನಾಗೈತೆ ಎಲ್ಲ. ಚೆನ್ನಾಗಿತ್ತು ಅಷ್ಟೇ ಅಷ್ಟೇ Done. ಸಂಕ್ರಾಂತಿ ಹಬ್ಬ ಮುಗೀತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಇನ್ನ ಮುಗ್ದಿಲ್ಲ ಇನ್ನು ಎಳ್ಳು ಬೆಲ್ಲನೇ ತಿಂದಿಲ್ಲ ಬೆಳಗ್ಗೆಯಿಂದ ಎಳ್ಳು ಬೆಲ್ಲ ತಿಂದ್ಬಿಟ್ಟು ಎಲ್ಲರೂ ಸಿಹಿಯಿಂದ ಸಿಹಿಯಾಗಿ ಸರ್ ಮಾತಾಡಿ ಬಾಬು ಸರ್ ಪೂಜೆ ಎಲ್ಲ ಹೇಗನ್ಸ್ತು ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತಾ ಮತ್ತೆ ಇನ್ನೇನು ಯಾವ್ದಕ್ಕಿದು ನಮ್ದು ಸರ್ ಅದು. ಜಾಸ್ತಿ ಮಾತಾಡಿ ತುಂಬ ಚೆನ್ನಾಗಿತ್ತು ಇನ್ನು ಎಳ್ಳು ಬೆಲ್ಲ ಸಿಕ್ಕಿಲ್ಲ ಆಮೇಲೆ ಕಬ್ಬು ಬೇಕು ನಮ್ಗಿನ್ನ ನಾಳೆ ರಜಾನ ಹೆಂಗೆ ಅದು ಗೊತ್ತಿಲ್ಲ ಸರ್ ನಾಡಿದ್ದು ನಾಡಿದ್ದು ರಜಾ ಇಂಪಾರ್ಟೆಂಟ್ ಪೂಜೆ ಅಲ್ಲ ಇಂಪಾರ್ಟೆಂಟ್ ಎರಡೇ ಇಂಪಾರ್ಟೆಂಟ್ ಅಂತ ಹೋಗಿ ಆಪ್ ಮಾಡಿ ಆಪ್ ಮಾಡಿ ಮಾಡಬಾರ್ದು ಹಂಗೆಲ್ಲ ನೆಕ್ಸ್ಟ್ ನನಗೆ ಕೊಡಿ ನಾನು ಕೊಡ್ತೀನಿ. ಹ್ಯಾಪಿ ಸಂಕ್ರಾಂತಿ ಸರ್. ಥ್ಯಾಂಕ್ಸ್ ಮೇಡಮ್ ನಿಮಗೂ ಅಷ್ಟೇ ಫ್ರೆಂಡ್ಸ್ ಇವಾಗೆಲ್ಲ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ಅಂತಾಕ್ಷರಿ ಶುರು ಮಾಡ್ತಿದ್ದು ಸರ್ ಇವಾಗ ಬ್ರಾ ಗೆಲ್ಲಿಸ್ತೀರಿ ಬಿಡುವ್ರ ನಾನು ಇದ್ದೀನಿ ಇವಾಗ ಅಂತಾಕ್ಷರಿ ಆಡ್ತಾ ಇದ್ದೀವಿ ಫ್ರೆಂಡ್ಸ್ ಹುಡುಗಿರ್ದೊಂದು ಟೀಮು ನಮ್ದೊಂದು ಟೀಮು ಹುಡುಗರದೊಂದು ಟೀಮು ನೀವೇ ಸ್ಟಾರ್ಟ್ ಮಾಡಿ ನಾ ಬಂತು ನಿಮ್ಗೆ ನೋಡಿ ಗರ್ಲ್ಸ್ ವರ್ಸಸ್ ಬಾಯ್ಸ್ ಸ್ಟಾರ್ಟ್ ಮಾಡಿ ಯಾರು ಫಸ್ಟು ಬ್ರಾ ಗೆಲ್ಲಿಸ್ತೀನಿ ಬ್ರಾ 1 2 3 4 5 6 7 8 10 11 ಸರ್ಚ್ ಮಾಡಿ ನೋಡಿ ಅಂತಾಕ್ಷರಿ ಮುಗಿಸ್ಕೊಂಡ್ವಿ ಡ್ರಾ ಮ್ಯಾಚ್ ಆಗಿದೆ ಯಾರು ನಾವೇ ಗೆದ್ದಿದ್ದು ಆದ್ರೂ ಬಿಡ್ಕೊಡ್ತಾ ಇದೀವಿ ನಾವು ಹುಡುಗಿ ತಿರುಗಿಸಿ ಊಟ ಹೋಗ್ತಿದ್ವಿ ಫ್ರೆಂಡ್ಸ್ ಇವಾಗ ಊಟ ಮಾಡೋದನ್ನ ತೋರಿಸಿ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಆ್ಯಕ್ಚುಲಿ ಹಬ್ಬದ ಊಟ ಅಂತ ಶುರು ಆಗ್ತಿರೋದು ಇಷ್ಟು ವೆರೈಟಿ ಇದೆ 3 ಥರ ಪಲ್ಯ ಗೋಬಿ ಮದ್ದೂರು ವಡೆ ಅನ್ನ ರಸಮ್ಮು ಪಲಾವು ಎಲ್ಲ ಅದು ಚೆನ್ನಾಗಿತ್ತು ಮಾಮೂಲಿ ಊಟ ಅಲ್ಲ ಇದು